In this way, devils had a great intention of destroying the happiness of the world. In their first step, devils keep their eye on the happy families of the world. The man is leading a very happy life. He works hard in the field. Whatever he gets from his land, he happily shares with his family and enjoys his life. So devil plays its trick to spoil the family of the man. Now let's look at the happy family and know how it is spoiled by the devil. ಗೌರಿ ಎಲ್ಲೋಗಿದ್ದಾಳೆ ಇವಳು? ಬಂದೇರಿ, ತಗೊಳ್ಳಿ. ಏನೊಂದು ಬಿಸ್ಲು. ಗೌರಿ ಪರವಾಗಿಲ್ಲ ಕಣೆ, ಈ ವರ್ಷ ನನ್ನ ತೋಟದಲ್ಲಿ ಒಳ್ಳೆ ಮಾವಿನಕಾಯಿ ಬಂದಿದೆ. ಹೆಂಗಿದ್ರು 1 ಕೋಟಿಗೆ ಆಗ್ಬೋದಲ್ವಾ? ಹೌದ್ರಿ, ದೇವ್ರಿಗೆ ಪೂಜೆ ಮಾಡಿ ವಂದನೆ ಮಾಡೋಣ. ಅಪ್ಪ ಅಪ್ಪ, SFS ಸ್ಕೂಲ್ ನಲ್ಲಿ ಸ್ಕೂಲ್ ಡೇ. ಇವತ್ತು ನನ್ಗೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಕೊಡ್ತಾರೆ. ವೆರಿ ಗುಡ್. ನಿನಗಿನ್ನು ಚೆನ್ನಾಗಿ ಓದಿ ಒಳ್ಳೆ IAS ಆಫೀಸರ್ ಆಗ್ಬೇಕು. ನಮ್ ರೀತಿ ಕಷ್ಟ ಪಡಬಾರದು. ಅಮ್ಮ, ನಾನು ನಮ್ ಸ್ಕೂಲಿಂದ ಸ್ಟೇಟ್ ಲೆವೆಲ್ ಶಟಲ್ ಕಾಕ್ ಟೀಮ್ಗೆ ಸೆಲೆಕ್ಟ್ ಆಗಿದ್ದೀನಿ. ವೆರಿ ಗುಡ್. ಹಾಗಾದ್ರೆ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಸ್ಟ್ ಪ್ಲೇಯರ್ ಅಂತ ಹೆಸರು ಪಡಿಬೇಕು. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಚ್ಚೇನಿನ ಸವಿಗೂಡಿದು ಇಲ್ಲಿ ಪ್ರೀತಿ ಪರಮಾನ, ಪ್ರೀತಿಯ ಯಜಮಾನ. ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೀಗೆ ಸಂತೋಷವಾಗಿರುವ ಈ ಕುಟುಂಬದಲ್ಲಿ ದೆವ್ವ ತನ್ನ ಚಾತುರ್ಯವನ್ನು ತೋರಿಸುತ್ತದೆ. ಈ ಕುಟುಂಬವನ್ನು ಕೆಡಿಸುವ ಕಾರ್ಯವನ್ನು ಪ್ರಾರಂಭ ಮಾಡುತ್ತದೆ. ಈಗ ನಿಮ್ಮ ಮುಂದೆ ಈ ದೃಶ್ಯ. ರಾಮಣ್ಣ, ಮಗ ನೀನ್ ಈ ಕಡೆ? ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದೆಲ್ಲ ಗೊತ್ತಿಲ್ಲ, ಇವತ್ತು ಮೈ ತುಂಬಾ ನೋವಾಗ್ತಾ ಇದೆ. ಅದಕ್ಕೆ ಸ್ವಲ್ಪ ಹಾಸ್ಪಿಟಲ್ ಕಡೆ ಹೋಗೋಣ ಅಂತ. ಮೈ ಕೈ ನೋವಿಗೆ ಹಾಸ್ಪಿಟ್ಲ? ಬಾ ಮಾರಯ್ಯ, ನನ್ ಜೊತೆ ನಿಂಗೆ ಒಳ್ಳೆ ಮೆಡಿಸಿನ್ ಕೊಡಿಸ್ತೀನಿ. ಇಲ್ಲಿ ಮೆಡಿಸಿನ್ ಯಾವುದು ಕಾಣ್ತಾ ಇಲ್ಲ, ಬರೀ ಬಾಟಲ್ ಮಾತ್ರ ಕಾಣ್ತಾ ಇದೆ. ಹೌದು ಕಣೋ, ಇಲ್ಲೇ ನಿನ್ನ ಮೈ ಕೈ ನೋವಿಗೆ ಒಳ್ಳೆ ಟಾನಿಕ್ ಸಿಗುತ್ತದೆ. ಇದನ್ನು ಕುಡಿದ್ರೆ 1 ಸೆಕೆಂಡ್ಗೆ ನಿನ್ನ ನೋವೆಲ್ಲ ಮಾಯವಾಗುತ್ತೆ. ನಿನ್ನ ಕಣ್ಮುಂದೆ ఇడీ లోకవే కాణుతుంది. అవును, దీన్ని తాగితే మన మనసుకి చాలా ఆనందంగా ఉంటుంది. మన మనసులో ఏదైనా బాధ ఉంటే అది క్షణంలో తొలగుతుంది. అందుకే నేను దీన్ని రోజూ తాగుతాను. ఆహా, ఇది చాలా బాగుంది. నాకు ఇంకో బాటల్ తీసుకొనిరా. ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು. ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಕೀರಿದಳು. ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಬಾಣವೇ ಅವಳಾಗುತ್ತ ನನ್ನ ದೇಹ ಸೇರಿದಳು. ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಕೀರಿದಳು. ಆಹಾ ಶರೈಶಯಲ್ಲಿ ನಮ್ಮದೇ ಕಾಣವಲ್ಲ. ಗೌರಿ ಗೌರಿ ಗೌರಿ, ಹಾಸ್ಪಿಟಲ್ಗೆ ಹೋಗ್ ಬಂದ್ರಾ? ಡಾಕ್ಟರ್ ಏನ್ ಮೆಡಿಸಿನ್ ಕೊಟ್ರು? ಡಾಕ್ಟರ್ ಮೆಡಿಸಿನ್ ಕೊಟ್ರು, ಟಾನಿಕ್ ಕೊಟ್ರು. ಟಾನಿಕ್ ಎಲ್ಲಿ? ಎಲ್ಲ ಕುಡಿದು ಬಿಟ್ಟೆ.
ಎಲ್ಲಾ ಕುಡ್ದ್ಬಿಟ್ರಾ? ಏನೋ ಒಂದ್ ರೀತಿ ಮಾತಾಡ್ತಿದ್ದೀರಲ್ಲ, ಯಾಕೆ? ಹೌದು, ನಾನು ಹೀಗೆ ಮಾತಾಡೋದು. ಅಭಿ ಬಾರ ಇಲ್ಲಿ. ಅಲ್ಲೋಗಿ BAR ಅಂತ ಹೆಸರು ಇದೆ, ಬಾರ್ ಅಂತ. ಅಲ್ಲೋಗಿ ಒಂದು ಬಾಟಲ್ ಟಾನಿಕ್ ತಗೊಂಬ. ಅಯ್ಯೋ ದೇವ್ರೆ, ಇವತ್ತು ನನ್ ಗಂಡನ್ಗೆ ಏನಾಯ್ತು? ಅಮ್ಮ ಡ್ಯಾಡ್ ಅಲ್ಲಿ ಫುಲ್ ಟೈಟ್. ಅಯ್ಯಯ್ಯೋ, ಸಂತೋಷವಾಗಿರೋ ಸಂಸಾರ ಹಾಳಾಗೋಯ್ತೆ. ಯಾರ್ ಗಂಡನ್ ಸಂಸಾರದ ಮೇಲೆ ಬಿತ್ತಪ್ಪ? ನಾ ಸಂತೋಷವಾಗಿರೋ ದೇವ್ರಿಗೂ ಇಷ್ಟ ಅಲ್ವೇ? ಯಾರ ಕಣ್ಣು ಬಿಸಿಲ್ಲ, ನನ್ ಕಣ್ಣು ಟಾನಿಕ್ ಮೇಲೆ ಬಿತ್ತು. ಏಯ್ ಸರಿ, ಬರ ಇಲ್ಲಿ. ನಿನ್ನೋಗಿ ಒಂದು ಬಾಟಲ್ ಟಾನಿಕ್ ತಗೊಂಬ. ಅಯ್ಯೋ, ನಾನ್ ಅಲ್ಲಿಗೆ ಹೋಗ್ಬೇಕಾ? ನಾನ್ ಹೋಗೋದಿಲ್ಲಪ್ಪ. ಮೆಸ್ಸೆ, ನಿನ್ ಬಿಟ್ರೆ ಇನ್ಯಾರು ಹೋಗ್ತಾರೆ? ನೀನ್ ಹೋಗಲ್ವಾ? ನಿನ್ ಬಿಟ್ರೆ ಇನ್ಯಾರೇ ಹೋಗ್ತಾರೆ? ನೀವೀಗೆಲ್ಲ ಮಾತಾಡಿದ್ರೆ ನಾನ್ ನನ್ ತವ್ರ ಮನೆಗೆ ಹೊಟ್ಟೋಗ್ಬಿಡ್ತೀನಿ. ನೀನ್ ಹೋಗು, ನನಗೆ ಯಾರು ಬೇಡ. ನನಗೆ ಟಾನಿಕ್ ಮಾತ್ರ ಸಾಕು. ಅಭಿ, ಅನು ಬಂದು ಹೋಗೋಣ.